ಹಾಕಿದೆ ಡಾಕ್ಟರ್. ಡಾಕ್ಟರ್ ಹಾಕಿದೆ ಡಾಕ್ಟರ್. ಡಾಕ್ಟರ್ದು ಎಲ್ಲ ಕಿತ್ತು ಹೋಯ್ತೈತೆ. ಇಲ್ಲಿಗೆ ಹಾಕಲಿ ಡಾಕ್ಟರ್. ನಮ್ಮಲ್ಲಿ ಸಿಸ್ಟರ್ಸ್ದು ಡ್ರಾಮಾ ನಡೀತಾ ಇದೆ. ಏನೋ ಸೈಲೆಂಟಾಗಿ ಆಡ್ತಿದ್ದಾರಲ್ಲ ಅಂತ ನೋಡೋಕ್ಕೆ ಬಂದ್ವಿ. ಸೊ ಇಲ್ಲಿ ಸಿಸ್ಟರ್ಸ್ ದೊಡ್ಡ ಡ್ರಾಮಾನೇ ಶುರು ಹಚ್ಕೊಬಿಟ್ಟಿದ್ದಾರೆ. ಡಾಕ್ಟ್ರು ಪೇಷಂಟ್ ಆಗಿಬಿಟ್ಟಿದ್ದಾರೆ, ಆಟ ಆಡ್ತಾ ಇದ್ದಾರೆ. ಇಂಜೆಕ್ಷನ್ ಎಲ್ಲಿಗೆ ಬೇಕು ಅಲ್ಲಿಗೆ ಕೊಡ್ತಾ ಇದ್ದಾರೆ ಡಾಕ್ಟ್ರು. ಇವ್ರು ಯಾರೋ ಡಾಕ್ಟರ್ ವಿಠಲ್ ರಾವ್ ಫ್ರೆಂಡ್ ಇರಬೇಕು, ಅಥವಾ ಅವ್ರದ್ದು ಅವ್ರ ಜೊತೆ ಮೋಸ್ಟ್ಲಿ ಇವರು ಕ್ಲಾಸ್ಮೇಟ್ ಆಗಿದ್ರು ಅನಿಸುತ್ತೆ. ಡಾಕ್ಟರ್ ವಿಠಲ್ ರಾವ್ ವೆರಿ ಫೇಮಸ್ ಇನ್ ಸರ್ಜರಿ ಆ್ಯಂಡ್ ಬರ್ಜರಿ. ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಏನೋ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಸ್ಪ್ರೇ ಮಾಡ್ತಿದ್ದಾರೆ ಡಾಕ್ಟ್ರು. ಇವ್ರು ಯಾರೋ ತುಂಬ ಅಪ್ಡೇಟೆಡ್ ಡಾಕ್ಟ್ರು ಇವರು. ಡೆಟಾಲ್ ಸ್ಪ್ರೇ ಮಾಡ್ತಿದ್ದಾರೆ ಇಂಜೆಕ್ಷನ್ ಆದಮೇಲೆ ಅಲ್ಲೆಲ್ಲ ಇನ್ಫೆಕ್ಷನ್ ಆಗಬಾರ್ದು ಅಂತ. ಓಹೋ, ಇಂಜೆಕ್ಷನ್ ಕೊಟ್ಟಾದಮೇಲೆ ಆಮೇಲೆ ಚೆಕ್ ಮಾಡ್ತಿದ್ದಾರೆ ಎಷ್ಟು ಇದೆ ಜ್ವರ ಎಲ್ಲ. ಮೊದಲು ಇಂಜೆಕ್ಷನ್ ಕೊಟ್ಟು ಆಮೇಲೆ ಚೆಕ್ ಮಾಡ್ತಾರೆ ಅವರು. ಫಸ್ಟು ನಾರ್ಮಲ್ ಡಾಕ್ಟರ್ಸ್ ಎಲ್ಲ ಫಸ್ಟು ಜ್ವರ ಎಷ್ಟಿದೆ ಅಂತ ಚೆಕ್ ಮಾಡಿ ಆಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಇವರು ಅಪ್ಡೇಟೆಡ್ ಡಾಕ್ಟ್ರ್ ಆಗಿರೋದ್ರಿಂದ ಫಸ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಆಮೇಲೆ ಜ್ವರ ಇದೆಯಾ ನೋಡ್ತಾರೆ. ಡಾಕ್ಟ್ರು ಕ್ವಶನ್ ಮಾಡ್ತಿದ್ದಾರೆ ಪೇಷಂಟ್ನ, ನಾನೇ ಡಾಕ್ಟ್ರು ನೀವೇ ಡಾಕ್ಟ್ರು ಅಂತ. ಡಾಕ್ಟ್ರು ನೋಡ್ತಿದ್ದಾರೆ ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಡಾಕ್ಟ್ರಿಗೆ. ಸೊ ನನಗೆ ಫೀಲ್ ಆಗ್ತಿರೋದು ಇದು ಮೋಸ್ಟ್ಲಿ ಇವರು ಫಸ್ಟು ಟೈಮ್ ಪೇಷಂಟ್ನ ನೋಡ್ತಾ ಇದ್ದಾರೆ ಏನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಹಲ್ಲೆಲ್ಲ ಚೆಕ್ ಮಾಡ್ತಿದ್ದಾರೆ. ಫಸ್ಟ್ ಇಂಜೆಕ್ಷನ್ ಕೊಟ್ಟು ಆಮೇಲೆಲ್ಲ ಚೆಕ್ಕಿಂಗ್ ನಡೀತಾ ಇದೆ ಇಲ್ಲಿ. ಓ, ಫೈನಲಿ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರೆ ಡಾಕ್ಟ್ರು. ಇವ್ರು ಫೇಮಸ್ ಡಾಕ್ಟ್ರು ಯಾಕೆ ಅಂತಂದರೆ ಇವರು ಮನೆಗೆಲ್ಲ ಟ್ಯಾಬ್ಲೆಟ್ಸ್ ಕೊಡೋಲ್ಲ, ಆನ್ ದಿ ಸ್ಪಾಟಲ್ಲೇ ಟ್ಯಾಬ್ಲೆಟ್ಸ್ನ ಕೊಟ್ಬಿಡ್ತಾರೆ. ಇನ್ನು ಏನೇನೋ ಮಾಡ್ತಾನೆ ಇದ್ದಾರೆ, ಇನ್ನೂ ಮುಗ್ದಿಲ್ಲ. ಟೆಸ್ಟಿಂಗ್ ಇನ್ನೂ ನಡೀತಾನೆ ಇದೆ. ಏನೋ ಕಿಡ್ನಿ ಥರ ಬೌಲ್ ತೊಗೊಂಡಿದ್ದಾರೆ, ಕಿಡ್ನಿ ಬೌಲು. ಮೋಸ್ಟ್ಲಿ ಏನೋ ಕಿಡ್ನಿ ಕೀಳೋ ಪ್ಲ್ಯಾನ್ ಇದೆಯೋ ಏನೋ ಗೊತ್ತಿಲ್ಲ ನಮ್ಮ ಡಾಕ್ಟ್ರದ್ದು. ಓ ಮೈ ಗಾಡ್, ಹಲ್ಲಲ್ಲಿರೋ ಹುಡ ಸಖತ್ ಫನಿಯಾಗಿದೆ. ಎಲ್ಲ ಏನೋ ಹುಳ ಎಲ್ಲ ತೆಗಿತಿದ್ದಾರೆ ಹಲ್ಲಲ್ಲಿರೋದು. ಇವರು ಹಾಲಿನ ಒನ್ ಡಾಕ್ಟ್ರ್ ಅನ್ಸುತ್ತೆ ಮೋಸ್ಟ್ಲಿ. ಜ್ವರನೂ ಇವರೇ ಚೆಕ್ ಮಾಡಿದ್ರು, ಹಲ್ಲು ಇವರೇ ನೋಡ್ತಿದ್ದಾರೆ. ಅವರು ಎಲ್ಲ ಒಂದೇ ಕಡೆ ನೋಡ್ತಾರೆ ಅವರು. ಅದೇ ಅವರು ಎಲ್ಲ ಒಂದೇ ಡಾಕ್ಟ್ರು. ಅವರು ಎಲ್ಲದರಲ್ಲೂ ಸ್ಪೆಷಲಿಸ್ಟ್ ಆಗಿಬಿಟ್ಟಿದ್ದಾರೆ ಡಾಕ್ಟ್ರು. ಮೋಸ್ಟ್ಲಿ ಜಾಸ್ತಿ ಮಾತಾಡ್ತೀರ ಅಂತ ಬಾಯಿಗೆ ಗಮ್ಮಾಗ್ತಿರ್ಬೇಕು. ತುಂಬ ಡಿಸ್ಟರ್ಬೆನ್ಸ್ ನಡೀತಾ ಇದೆ ಅಂತ ಬಾಯಿಗೆ ಗಮ್ಮಾಗ್ತಿರ್ಬೇಕು ಡಾಕ್ಟ್ರು. ಡಾಕ್ಟರ್, ನಮ್ಮ ಪೇಷಂಟ್ಗೆ ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ ಡಾಕ್ಟರ್? ಇಂಜೆಕ್ಷನ್ನು ಎಲ್ಲ ಕೊಡ್ತಾ ಇದ್ರಲ್ಲ, ಏನು ಹುಷಾರಿಲ್ಲ? ಏನು ಹುಷಾರಿಲ್ಲ ಡಾಕ್ಟರ್? ಜ್ವರ ಇದೆ. ಮತ್ತು ಅಲ್ಲೆಲ್ಲ ಟೆಸ್ಟ್ ಮಾಡ್ತಿದ್ರಲ್ಲ ಡಾಕ್ಟರ್, ಅದನ್ನು ಅಲ್ಲೆಲ್ಲ ಕಿತ್ತಿ ಬೇರೆ ಹಾಕಿದ್ರಿ. ಹಲ್ಲು ಹುಳ ಆಗಿದೆಯಾ ಡಾಕ್ಟರ್? ಡಾಕ್ಟರ್, ನಿಮ್ಗೆ ಜ್ವರ ಅಂತ ಬಂದರೆ ನೀವು ಹಲ್ಲು, ಕಣ್ಣು, ಮೂಗು, ಬಾಯಿ ಎಲ್ಲ ನೀವೇ ನೋಡ್ತೀರಾ ಡಾಕ್ಟರ್? ಎಲ್ಲ ಆಲ್ ಇನ್ ಒನ್ ಡಾಕ್ಟ್ರಾ ನೀವು? ಡಾಕ್ಟರ್ ವಿಠಲ್ ರಾವ್ ಫ್ರೆಂಡಾ ನೀವು? ವೆರಿ ಫೇಮಸ್ ಇನ್ ಸರ್ಜರಿ ಆ್ಯಂಡ್ ಬರ್ಜರಿ. ಅವ್ರದ್ದೇನಾದ್ರು ಕಣ್ಣೇನಾದ್ರು ಪ್ರಾಬ್ಲಮ್ ಇದೆಯಾ ಸ್ವಲ್ಪ ನೋಡಿ ಡಾಕ್ಟರ್. ನಮ್ಮದು ಪೇಷಂಟ್ದು ಕಣ್ಣೇನಾದ್ರು ಪ್ರಾಬ್ಲಮ್ ಇದೆಯಾ? ಕಣ್ಣು ಎಲ್ಲ ನೋಡ್ತೀರಾ ಡಾಕ್ಟ್ರ್ ನೀವೇ? ಡಾಕ್ಟರ್, ನಿಮ್ಮದು ಕನ್ನಡಕ ಹಾಕ್ಕೊಂಡಿದ್ದೀರಾ, ನಿಮ್ಮ ಕಣ್ಣೇ ಸರಿಗಿಲ್ಲ, ಅವ್ರು ಬೇರೆಯವ್ರ ಕಣ್ಣು ಏನು ನೋಡ್ತೀರೋ? ಸರಿ ಇದೆಯಾ ಡಾಕ್ಟರ್ ಕಣ್ಣು? ಅವತ್ತು ಪ್ರಾಬ್ಲಮ್ ಇದೆಯಾ? ಕಣ್ಣಿಗೆ ಇಂಜೆಕ್ಷನ್ ಕೊಡಬೇಕು ಅನಿಸುತ್ತೆ. ಇಂಜೆಕ್ಷನ್ ಕೊಡಬೇಕಾ ಡಾಕ್ಟ್ರೆ? ಕಣ್ಣು ಇಂಜೆಕ್ಷನ್ ಕೊಡ್ಬೋದು, ಕೈಗೂ ಕೊಡ್ಬೋದು, ಕಣ್ಣಿಗೂ ಕೊಡ್ಬೋದು ಅಂತ ಡಾಕ್ಟ್ರು. ನೋಡೋಣ, ಸಸ್ಪೆನ್ಸಲ್ಲಿದೆ ಎಲ್ಲಿ ಕೊಡ್ತಾರೆ ಅಂತ. ಹೋ ಮೈ ಗಾಡ್, ಇವ್ರದ್ದು ನನಗೆ ಪಕ್ಕಾ ಕನ್ಫರ್ಮ್ ಆಯಿತು, ಇವರು ವಿಠಲ್ ರಾವ್ ಫ್ರೆಂಡೇ ಇರೋದು ಅಂತ. ಕಣ್ಣಿಗೆ ನಾವು ಪ್ರಾಬ್ಲಮ್ ಇದ್ದರೆ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತಿದ್ದಾರೆ ಇವರು.
ಓ ಮೈ ಗಾಡ್. ಇನ್ನು ಯಾವುದೇ ರೀತಿ ಮತ್ತೆ ಯಾವುದೇ ಥರ ಕಾಯಿಲೆಗಳು ಮತ್ತು ನೋವುಗಳು ಬರಬಾರ್ದು ಅಂತ ಡಾಕ್ಟ್ರು ಮುನ್ನೆಚ್ಚರಿಕೆ ಕ್ರಮದಿಂದ ಎಲ್ಲ ಕಡೆ ಇಂಜೆಕ್ಷನ್ ಕೊಡ್ತಿದ್ದಾರೆ. ಡಾಕ್ಟ್ರೇ, ಇನ್ನೇನಾದ್ರು ಉಳ್ಕೊಂಡಿದ್ಯಾ ಡಾಕ್ಟ್ರೇ? ಮುಗೀತಾ ಡಾಕ್ಟ್ರೆ? ಹೋಗ್ಬೋದಾ ಡಾಕ್ಟ್ರೆ? ಸದ್ಯಕ್ಕೆ ಬಿಡಲ್ಲ ಅನ್ಸುತ್ತೆ ಡಾಕ್ಟ್ರು ಪೇಷಂಟ್ನ, ಏಕೆಂದರೆ ಮೋಸ್ಟ್ಲಿ ಇವರು ಜೀವನದಲ್ಲೇ ಫಸ್ಟ್ ಟೈಮು ಪೇಷಂಟ್ನ ನೋಡ್ತಾ ಇರೋದು. ಸೊ ಎಲ್ಲ ಒಬ್ರಿಗೆ ಚೆಕ್ ಮಾಡಬೇಕು ಅಂತ. ಓ ಮೈ ಗಾಡ್, ಆಂಬುಲೆನ್ಸು ಕೂಡ ಇವರೇ ಎತ್ಕೊಂಡ್ಬಿಟ್ರು. ಆಂಬುಲೆನ್ಸ್ ಕೂಡ ಇಟ್ಕೊಂಡಿದ್ದಾರೆ ಡಾಕ್ಟ್ರು. ಮೋಸ್ಟ್ಲಿ ಇದು ಆ ಕಡೆಯಿಂದ ಡಾಕ್ಟ್ರು ಎಮರ್ಜೆನ್ಸಿಗೆ ಡಾಕ್ಟ್ರ್ ಹತ್ರ ಬರೋಕ್ಕಲ್ಲ, ಈ ಕಡೆಯಿಂದ ಪೇಷಂಟ್ ಒಂದು ಗತಿಯಾಗಿರುತ್ತಲ್ಲ, ಆ ಪೇಷಂಟ್ನ ಕರ್ಕೊಂಡೋಗೋ ಆಂಬುಲೆನ್ಸ್ ಅನಿಸುತ್ತೆ. ಅದಕ್ಕೆ ಇವರು ಈ ಡಾಕ್ಟ್ರೇ ಆಂಬುಲೆನ್ಸ್ ಕೂಡ ಫೆಸಿಲಿಟೀಸ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದು ತೋರಿಸ್ಕೊಂಡಾದ್ಮೇಲೆ ಹೆಚ್ಚು ಕಮ್ಮಿ ಆದರೆ ಮನೆ ಕರ್ಕೊಂಡು ಹೋಗೋದಕ್ಕೆ ಆಂಬುಲೆನ್ಸ್ ಕೂಡ ರೆಡಿ ಇದೆ. ನಮ್ಮ ಡಾಕ್ಟ್ರು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದಾರೆ. ಡಾಕ್ಟ್ರೇ, ನೀವು ಇಂಜೆಕ್ಷನ್ ಕೊಟ್ಟ ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ತೊಗೊಂಡೋಗೋದಕ್ಕೆ ಆಂಬುಲೆನ್ಸು? ಮತ್ತು ಏನಕ್ಕೆ ಆಂಬುಲೆನ್ಸ್ ಎಲ್ಲ ಇಟ್ಕೊಂಡಿದ್ದೀರಾ ಡಾಕ್ಟ್ರ್ ನೀವು? ಡಾಕ್ಟ್ರಿಗೆ ಏನೂ ಗೊತ್ತಾಗ್ತಿಲ್ಲ, ಫುಲ್ಲಿ ಕನ್ಫ್ಯೂಷನಲ್ಲಿದ್ದಾರೆ ಡಾಕ್ಟ್ರು. ಎಲ್ಲ ಐಟಮ್ಸ್ನ ಫಸ್ಟ್ ಟೈಮ್ ನೋಡೋ ಥರ ನೋಡ್ತಾ ಇದ್ದಾರೆ. ಪದೇ ಪದೇ ಏನೋ ಗಮ್ಮೆ ಥರ ಎತ್ಕೊತಿದ್ದಾರೆ. ಅದೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ ಅನ್ಸುತ್ತೆ ಡಾಕ್ಟ್ರಿಗೆ. ದಯವಿಟ್ಟು ನನ್ನ ವ್ಯೂವರ್ಸ್ಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ಇಬ್ಬರು ಪೇಷಂಟು ಡಾಕ್ಟ್ರು ದಯವಿಟ್ಟು ಕೈ ಮುಗಿದು ಬಿಡಿ. ನಿಮ್ಮನ್ನು ವೀಡಿಯೋ ಮಾಡಿದ ತಪ್ಪಿಗೆ ನಾನು ಕೂಡ ಅವ್ರ ಹತ್ರ ಕ್ಷಮೆ ಕೇಳಿ ಕೈ ಮುಗಿತಾ ಇದ್ದೀನಿ. ನಕ್ಷು ಡಾಕ್ಟರ್ ಒಂದ್ಸತಿ ಹೇಳಿ. ಐ ಆಮ್ ಡಾಕ್ಟರ್ ನಕ್ಷತ್ರ, ವೆರಿ ಫೇಮಸ್ ಇನ್ ಸರ್ಜರಿ ಆ್ಯಂಡ್ ಬರ್ಜರಿ ಅಂತ ಹೇಳಿ ಡಾಕ್ಟರ್. ವೆರಿ ಫೇಮಸ್ ಐ ಆಮ್ ಡಾಕ್ಟರ್ ನಕ್ಷತ್ರ. ಫೇಮಸ್ ಇನ್ ಸರ್ಜರಿ ಆ್ಯಂಡ್ ಬರ್ಜರಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ನಿಮ್ಮ ಕ್ಲಿನಿಕ್ಕಿಗೆ ಬಂದು ನಮಗೆ ತುಂಬ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಪೇಷಂಟ್ನ ಹೆಂಗೆಲ್ಲ ಚೆಕ್ ಮಾಡಬೇಕು, ನಿಮ್ಮದು ಹಾಸ್ಪಿಟಲಲ್ಲಿ ಚೆಕ್ ಮಾಡಾದಮೇಲೆ ಯಾವ ರೀತಿ ಆಂಬುಲೆನ್ಸಲ್ಲಿ ಕಳಿಸ್ಕೊಡ್ಬೇಕು ಅಂತ ನಿಮ್ಮಿಂದ ಕಲಿಸ್ಕೊಂಡಿದ್ದಕ್ಕೆ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೇ. ನಿಮ್ಮ ಕ್ಲಿನಿಕ್ಕಿಗೆ ಬಂದು ನಾವು ನಿಮ್ಮ ಟ್ರೀಟ್ಮೆಂಟ್ನೆಲ್ಲ ಕಣ್ತುಂಬ್ಕೊಂಡ್ವಿ. ಥ್ಯಾಂಕ್ ಯು ಡಾಕ್ಟ್ರೇ, ಥ್ಯಾಂಕ್ ಯು. ಪೇಷಂಟೇ, ನಿಮಗೆ ನಿಮ್ಮ ಒಪಿನಿಯನ್ ಏನು ಡಾಕ್ಟ್ರ್ ಹತ್ರ ಬಂದಿದ್ದು? ಒಳ್ಳೇದಾಯ್ತಾ? ಎಲ್ಲ ನಿಮಗೆ ಪ್ರಾಬ್ಲಮ್ ಸರಿ ಹೋಯ್ತಾ? ಎಲ್ಲ ಸರಿ ಹೋಯ್ತಂತೆ. ಸೊ ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ. ಸೊ ಎಲ್ರಿಗೂ ಬಾಯ್ ಹೇಳ್ಬಿಡಿ.